ನಮಸ್ಕಾರ. ಸಹಕಾರ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: 5.85 ಕೋಟಿ ರೂಪಾಯಿ ಡಿಜಿಟಲ್ ವಂಚನೆ ಬಹಿರಂಗ. ಗುರುಗ್ರಾಮ್ ಮೂಲದ ಕಾರ್ಯನಿರ್ವಾಹಕರೊಬ್ಬರನ್ನು ಒಳಗೊಂಡ 5.85 ಕೋಟಿ ರೂಪಾಯಿ ಡಿಜಿಟಲ್ ವಂಚನೆ ಪ್ರಕರಣವು ಹೈದರಾಬಾದಿನ ಶ್ರೀನಿವಾಸ ಪದ್ಮಾವತಿ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ SPCUB ಮೂಲಕ ಹಾದು ಹೋಗುವ ವಹಿವಾಟು ಹಾದಿಗಳತ್ತ ಗಮನ ಸೆಳೆದಿದೆ. ತನಿಖೆಯ ಸಮಯದಲ್ಲಿ 28 ಫಲಾನುಭವಿ ಖಾತೆಗಳಲ್ಲಿ 11 ಖಾತೆಗಳನ್ನು ಸಹಕಾರಿ ಬ್ಯಾಂಕ್ನಲ್ಲಿ ನಿರ್ವಹಿಸಲಾಗುತ್ತಿದೆ ಎಂದು ಗುರುತಿಸಲಾಗಿದೆ. ಸಾರ್ವಜನಿಕ ವಲಯದಲ್ಲಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ವಿಶಾಲ ವಹಿವಾಟು ಸರಪಳಿಯ ಭಾಗವಾಗಿ ಸುಮಾರು 1.61 ಕೋಟಿ ರೂಪಾಯಿಗಳನ್ನು ಇತರೆ ಮೊತ್ತಗಳೊಂದಿಗೆ ಈ ಖಾತೆಗಳ ಮೂಲಕ ರವಾನಿಸಲಾಗಿದೆ ಎಂದು ವರದಿಯಾಗಿದೆ. ಇಂಡಿಯನ್ ಕೋಆಪರೇಟಿವ್ ಜೊತೆ ಮಾತನಾಡಿದ SPCUB CEO ಶ್ರೀಮತಿ ಕಿರಣ್, ಖಾತೆಗಳ ಸಂಖ್ಯೆಗಳನ್ನು ದೃಢಪಡಿಸಿದರು ಮತ್ತು ಎಲ್ಲವನ್ನೂ ಸರಿಯಾದ KYC ಮಾನದಂಡಗಳಿಗೆ ಅನುಗುಣವಾಗಿ ತೆರೆಯಲಾಗಿದೆ ಎಂದು ಹೇಳಿದರು. ಖಾತೆದಾರರನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಮತ್ತು ಬ್ಯಾಂಕ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದೆ ಎಂದು ಅವರು ಒತ್ತಿ ಹೇಳಿದರು. CEO ಪ್ರಕಾರ ಹಣವನ್ನು ಆರಂಭದಲ್ಲಿ HDFC ಬ್ಯಾಂಕ್ನಿಂದ ICICI ಬ್ಯಾಂಕಿಗೆ ವರ್ಗಾಯಿಸಲಾಯಿತು ಮತ್ತು ನಂತರ SPCUBನಲ್ಲಿರುವ ಖಾತೆಗಳಿಗೆ ವರ್ಗಾಯಿಸಲಾಯಿತು. ಖಾತೆಗಳನ್ನು ತೆರೆದ ನಂತರ ತಾನು ಬ್ಯಾಂಕಿಗೆ ಸೇರಿದೆ ಮತ್ತು ನಂತರ ಈ ವಿಷಯ ಅರಿವಾಯಿತು ಎಂದು ಅವರು ಹೇಳಿದ್ದಾರೆ. ಸುಮಾರು 15 ಕೋಟಿ ರೂಪಾಯಿಗಳ ವ್ಯವಹಾರದ ಗಾತ್ರವನ್ನು ಹೊಂದಿರುವ ಬ್ಯಾಂಕ್ ನಿಯಂತ್ರಕ ಅವಶ್ಯಕತೆಗಳನ್ನು ಅನುಸರಿಸುತ್ತಿದೆ ಮತ್ತು ಸೂಕ್ತ ಅಧಿಕಾರಿಗಳಿಗೆ ತಿಳಿಸಿದೆ ಎಂದು CEO ಸಮರ್ಥಿಸಿಕೊಂಡರು. ಈ ವಿಷಯವು ಪ್ರಸ್ತುತ ತನಿಖೆಯಲ್ಲಿದೆ.